ಗಳಿಗೆಯಲ್ಲಿ ರಕ್ಕಸಪುರದ ನಿರ್ಮಾಣ ಮಾಡಿದ್ದಾರೆ. ಸೊ ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ ಆಗಿ ಬಂದು ಇವತ್ತು ಇಂಡಸ್ಟ್ರಿಗೆ ಇಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟು ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ, ಒಂದಷ್ಟು ಜನ ಕೆಲಸ ಕೊಡ್ತಾರೆ ಅಂದರೆ ಹೆಮ್ಮೆಯ ವಿಷಯ ಇದು. ಸೊ ರಕ್ಕಸಪುರದವ್ರು ರಿಲೀಸ್ ಆಗ್ತಿದೆ 6ನೇ ತಾರೀಕು. ಸೊ ಈ ಒಂದು ವಿಷಯ ಜೊತೆಗೆ ಮಾಸ್ಟರ್ ಅವರು 50ನೇ ವರ್ಷ ಕಾಲಿಟ್ಟಿರುವಂಥ ಒಂದು ಸಂದರ್ಭದಲ್ಲಿ ಮಾತುಕತೆ. ಓವರ್ ಟು ಮಾಸ್ಟರ್ ಅಂಡ್ ಯು. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ. ಎಲ್ರಿಗೂ ಫಸ್ಟ್ ಆಫ್ ಆಲ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2026 ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಸಂತೋಷವಾಗಿರಿ, ನಗ್ನಗ್ತಾ ಇರಿ. ಹಾಗೆ ಇವತ್ತಿನ ದಿವಸ ನನ್ನ ಬರ್ತಡೆ, ನಿಮ್ಮೆಲ್ಲರ ಆಶೀರ್ವಾದ, ಒಂದು ಬೆನ್ತಟ್ಟಿ ಪ್ರೋತ್ಸಾಹ ನನ್ನ ತಲೆ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಸಣ್ಣದೊಂದು ಪ್ರಯತ್ನ ಪಟ್ಟಿದ್ದೀನಿ ಪ್ರೊಡಕ್ಷನ್ ಮಾಡಬೇಕು ಅನ್ನೋದು. ಇನ್ನು ಅದನ್ನು ಅದು ಒಳ್ಳೇದಾದ್ರೂ ಒಳ್ಳೇದು ಮಾಡಿದ್ರೆ ಅಂತ ಚೆನ್ನಾಗಿದೆ ಅಂತ ಒಂದು ಬೆನ್ತಟ್ಟಿ ಪ್ರೋತ್ಸಾಹಿಸಿ, ಚೆನ್ನಾಗಿಲ್ಲ ಅಂತಂದ್ರು ಮಗ ಇನ್ನು ಮುಂದಕ್ಕಾದ್ರೆ ಚೆನ್ನಾಗಿ ಮಾಡು ಅಂತನೋ ಬೆನ್ತಟ್ಟಿ ಪ್ರೋತ್ಸಾಹಿಸಿ. ನಾನು ಎರಡೂ ರಿಸೀವ್ ಮಾಡೋಕ್ಕೆ ನಾನು ಸಿದ್ಧ. ಥ್ಯಾಂಕ್ ಯು. ಇನ್ನು ಓಟು ನಿಮಗೆ ಬಿಟ್ಟಿದ್ದೀನಿ. ನಾನು ನೀವು ಹೆಂಗೆ ರಿಸೀವ್ ಮಾಡ್ಕೊಂಡು ಹಿಂಗೆ ಬೆಳೆಸ್ತೀರಾ ನಿಮಗೆ ಸಿದ್ಧ. ಇಲ್ಲ, ಅವಾಗಿಂದನೂ ನನಗೊಂದು ಆಸೆ ಇತ್ತು. ಯಾವುದೇ ಒಂದು ನಾನೇನೇ ಒಂದು ಕೆಲಸ ಮಾಡ್ತಾ, ಇವಾಗ ಎಕ್ಸಾಂಪಲ್ ಫೈಟ್ ಮಾಸ್ಟರ್ ಆದಾಗ್ಲೂ ನಾನು ಎಲ್ಲ ಈ ಎಕ್ವಿಪ್ಮೆಂಟ್ ಹೊಸ ಥರದ್ದು ಏನಾದರೂ ಒಂದು ಎಕ್ವಿಪ್ಮೆಂಟ್ನ ಪರ್ಚೇಸ್ ಮಾಡೋದೇ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೆ. ನೀವು ನಂಬಲ್ಲ, ಶ್ರೀ ಅಂತ ಒಂದು ಸಿನಿಮಾ ಮಾಡ್ಬೇಕಾದ್ರೆ ನನ್ನ ಸ್ಯಾಲ್ರಿನ ದುಷ್ಯಂತ್ ಅವ್ರ ಹತ್ರ ನಾನು ಪೂರ್ತಿ ಒಂದೇ ಸರಿ ಅಮೌಂಟ್ ಇಸ್ಕೊಂಡು ಅದಕ್ಕೆ ಇನ್ನೂ ಪ್ಲಸ್ 50,000 ಎಕ್ಸ್ಟ್ರಾ ಸಾಲ ಮಾಡಿಕೊಂಡು ಬ್ಯಾಂಕ್ ಹಾಕಿಂದನೇ ಅವಾಗ ಪೂರ್ತಿ ಒಂದಷ್ಟು ಐಟಮ್ ತೊಗೊಂಡ್ಬಿಟ್ಟಿದೆ. ನನಗೇನಂತಂದರೆ ಏನಾದರೂ ಒಂದು ಸಿನಿಮಾಗೆ ಒಂದು ಹೊಸ ಥರದ್ದು ಏನಾದರೂ ಒಂದು ಸಿಗುತ್ತೆ, ಏನಾದರೂ ಒಂದು ತೊಗೊಂಬರ್ಬೇಕು ಅಂತಂದರೆ ಅದ್ರ ಒಂದು ಎಕ್ಸೈಟ್ಮೆಂಟ್ ಜಾಸ್ತಿ ತುಂಬ. ಏನಂದರೆ ಇವತ್ತಿಗೂ ನಾನು ಕಲಿಯೋಕ್ಕೆ ಇಷ್ಟಪಡ್ತೀನಿ. ಏನೇ ಒಂದು ಯಾರೇ ಹೇಳಿರ್ಬೋದು, ಇವನ್ ರವಿ ಹೇಳಿರೋದ್ರೂ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ನರಸಿಂಹಣ್ಣ ಹೇಳಿದ್ರು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ಅನಿರುದ್ಧ ಹೇಳಿದ್ರು ಕೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಕಲಿಕೆಗೆ ಕೊನೆ ಇಲ್ಲ, ಯಾವತ್ತಿಗೂ ಕೊನೆ ಇಲ್ಲ. ಆ ರೀತಿ ಬೆಳ್ಕೊಂಬಂದಂಥವನು ಈಗ ಸಿನಿಮಾ ಮಾಡಾದ್ಮೇಲೆ ಡೈರೆಕ್ಷನ್ ಫೈಟ್ ಮಾಸ್ಟರ್ ಆದಮೇಲೆ ಡೈರೆಕ್ಷನ್ ಮಾಡೋಣ ಅಂತ ಒಂದು ಅಂದ್ಕೊಂಡೆ. ಅಂದರೆ ಡೈರೆಕ್ಷನಲ್ಲಿ ಏನಿರುತ್ತೆ ಒಂದು ಚಾಲೆಂಜಿಂಗ್ ನೋಡೋಣ, ಒಂದು ಚಾಲೆಂಜ್ ತೊಗೊಳ್ಳೋಣ ಅಂದ್ಬಿಟ್ಟು ಡೈರೆಕ್ಷನ್ ಮಾಡಿದೆ. ಬಟ್ ಡೈರೆಕ್ಷನ್ ಮಾಡಿದ್ಮೇಲೆ ಸತ್ಯವ್ರು ಹೇಳ್ತಾ ಇದ್ದೀನಿ ಗೊತ್ತಾಯಿತು ಅದರದ ಒಂದು ವೆಯ್ಟ್ ಎಷ್ಟು, ಜವಾಬ್ದಾರಿ ಎಷ್ಟು ಅನ್ನೋದು ನಿಜವಾಗ್ಲೂ ಗೊತ್ತಾಯಿತು. ನಿಜವಾಗ್ಲೂ ಎಲ್ಲ ಡೈರೆಕ್ಟ್ರಿಗೂ ನನ್ನಿಂದ ಏನಾದ್ರು ತಪ್ಪಾಗಿರೋ ದಯವಿಟ್ಟು ಕ್ಷಮಿಸಿ. ಬಿಕಾಸ್ ಆಫ್ ಏನಂತಂದರೆ ಒಬ್ಬ ಡೈರೆಕ್ಟ್ರ್ ಆದಮೇಲೆ ಅಷ್ಟು ಜನನ್ನ ಕರ್ಕೊಂಡು ಟ್ರಾವೆಲ್ ಮಾಡೋದಿದೆಯಲ್ಲ, ಅದು ತುಂಬ ತುಂಬ ಡಿಫಿಕಲ್ಟ್ ಕೆಲಸ. ನಿಜವಾಗ್ಲೂ ಅದು ಒಂದು ದೊಡ್ಡ ಅನುಭವನೇ ನನಗೆ ಆಗಿರೋದು ಹೇಳ್ಬೇಕು ಅಂತಂದು. ಅದಾದಮೇಲೆ ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡು ಏನಂತಂದರೆ ಇವಾಗ ನನ್ನ ಒಂದು ಮಟ್ಟಿಗೆ ನೀವು ಕರ್ಕೊಂಡೋಗಿ ಬೆಳೆಸಿದ ಮೇಲೆ ಒಂದು ರೇಂಜಿಗೆ ನಾನು ನನ್ನ ಫ್ಯಾಮಿಲಿ ನನ್ನದು ಎಲ್ಲ ಏನೋ ಒಂದು ರೇಂಜಿಗೆ ನಾವು ಸೆಟ್ಲ್ ಆದ್ವಿ. ಬಟ್ ಇನ್ನು ಮಿಕ್ಕಿದ್ದು ಏನು ಮಾಡಬೇಕು ಅಂದರೆ ನಾನು ಬಂದಂಥ ಇಂಡಸ್ಟ್ರಿಗೆ ನಾನು ಏನೋ ಒಂದು ಮಾಡಬೇಕು, ಏನೋ ಒಂದು ಕೊಡುಗೆ ಮಾಡಬೇಕು ಅಂತ ಅಂದ್ಕೊಂಡು ಸರಿ ಪ್ರೊಡಕ್ಷನೇ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಇವಾಗ ರವಿಗೆ ಕೇಳಿ, ರವಿ ನಾನು ಜೊತೆಲಿ ಸುಮಾರು 4 ವರ್ಷದಿಂದ ಟ್ರಾವೆಲ್ ಮಾಡ್ತಾಯಿದ್ವಿ. ವಿಲನ್ ಸಿನಿಮಾ ಮುಂಚೆಯಿಂದ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಬಟ್ ಟ್ರಾವೆಲ್ ಮಾಡ್ತಾ ರವಿ ಒಂದು ಕತೆ ಹೇಳೋದು. ನಾನು ಸಿನಿಮಾ ಮಾಡಬೇಕಾದ್ರೆ ಆ್ಯಕ್ಚುಲಿ ಇದು ಯಾವುದು ರುಸ್ತುಂ ಮಾಡ್ಬೇಕಾದ್ರಿಂದ ಜೊತೆಲಿ ಕೂತ್ಕೊಂಡಿದ್ದಂಥ ರವಿ. ಅಲ್ಲಿಂದ ಜೊತೆಲಿ ಕೂತ್ಕೊಂಡಾಗ ಒಂದು ಐಡಿಯಾ ಬಂದಾಗ ಮಾಸ್ಟರ್ ಹಿಂಗೆ ಅಂದ್ಕೊಂಡಿದ್ದೀನಿ ಅಂತ ಒಂದು ಐಡಿಯಾ, ಒಂದು ಕತೆ ಲೈನ್ ಹೇಳ್ತಿದ್ದ. ಆ ಲೈನ್ ಕೇಳಿದಾಗ ಇನ್ನೊಂಚೂರು ಡೆವಲಪ್ ಮಾಡು ಅಂತ ಹೇಳ್ತಾ ಇದ್ದೆ. ಬಟ್ ಇವ್ರ ಜಾನರಲ್ಲಿ ನನಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ, ಓಪನ್ ಆಗಿ ಹೇಳ್ತೀನಿ. ಬಟ್ ಒಂದು ರೇಂಜಿಗೆ ಇವನೇನೋ ತುಂಬ ಪ್ರಯತ್ನ ಪಟ್ಟು ಏನೋ ಒಂದು ಬರ್ಕೊಂಬಂದ. ಒಂದು ದಿವಸ ಹೋಗ್ಬಿಟ್ಟು ಮಾಸ್ಟರ್ ರಾಜ್ ವಿ ಶೆಟ್ಟಿ ಸರ್ಗೆ ಹೇಳಿದ್ದೀನಿ, ಪ್ರೇಮ್ ಸಾರ್ ಕಡೆಯಿಂದ ಹೇಳಿದ್ದೀನಿ, ಹಿಂಗೆ ಕತೆ ಓಕೆ ಆಗಿದೆ ಅಂತ. ಸರಿ ಹೇಳಿದಾರಲ್ಲ, ಓಕೆ ಆಯಿತು ಏನು ನೋಡೋಣ ನಡಿ ಅಂತ ಅಂದ್ಕೊಂಡ್ವಿ. ಬಟ್ ನಾನು ಕತೆ ಇನ್ನೂ ಫುಲ್ ಫ್ಲೆಜಾಗಿ ನಾನು ಕೇಳಿರಲಿಲ್ಲ. ಕೇಳಿ ಅವನಿಗೆ ನಾನು ಫುಲ್ ಫ್ಲೆಜಾಗಿ ಕೇಳಿರಲಿಲ್ಲ. ಬಟ್ ಆಯಿತು ರಾಜ್ ಬಿ ಶೆಟ್ಟಿ ಸರ್ ಹೇಳಿದ್ದಾರೆ ಅಂತಂದರೆ ಮುಗಿದೋಯ್ತು. ಯಾಕಂದರೆ ಅವರು ಆಲ್ರೆಡಿ ಗರುಡ ಗಮನ ನೀವು ನೋಡಿರ್ಬೋದು, ಒಂದು ಮೊಟ್ಟೆ ಕತೆ, ಆ ಥರದೊಂದು ಒಂದು ಬೇರೆ ಜಾನರ್ ಸಿನಿಮಾನೇ ಮಾಡಿರೋದ್ರಲ್ಲಿ ಒಂದು ಪರಿಣಿತರು ಅವ್ರು ಹೇಳಬೇಕು ಅಂತಂದರೆ. ಬಟ್ ರವಿ ಹೇಳಿರೋ ಕತೆ ಅವ್ರು ಇಷ್ಟಪಟ್ಟಿದ್ದಾರೆ ಅಂದರೆ ಏನೋ ಇದೆ ಇದರಲ್ಲಿ. ಸರ್ ನಾನು ಒಂದು ಹೊಸ ಜಾನರ್ಗೆ ಎಂಟ್ರಿ ಆಗಬೇಕು ಅಂತ ಅಂದ್ಬಿಟ್ಟು ನಡೆದಂಥ ಟ್ರಾವಲ್ಲೇ ಈ ಒಂದು ಪ್ರೊಡಕ್ಷನ್ ಸಂಸ್ಥೆ. ಬಟ್ ಇದಕ್ಕೆ ನನಗೆ ಸಾಥ್ ಕೊಟ್ಟಿದ್ದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನ್ನ ಪ್ರೇಮ್ ಮತ್ತು ರಕ್ಷಿತಾ ಮೇಡಮ್, ಇವರಿಬ್ಬರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಮಾಡಿದಾಗ ರವಿ ವರ್ಮಾ ಫ್ರಮ್ ಬ್ಯಾಂಗ್ಳೂರ್ ಅಂತಲೇ ಹಾಕ್ಸ್ತಾ ಇದ್ದೆ ನನ್ನ ಟೈಟ್ಲು. ಜೈ ಹೋ ಸಲ್ಮಾನ್ ಖಾನ್ ಸಿನಿಮಾ ಎಲ್ಲ ಮಾಡಿದಾಗ ರವಿ ವರ್ಮಾ ಫ್ರಮ್ ಬ್ಯಾಂಗ್ಳೂರ್ ಅಂತಲೇ ಹಾಕೋದು. ಏನಕ್ಕೆ ಅಂದರೆ ನಾನು ಏನೇ ಮಾಡಿದ್ರು ಇಲ್ಲಿಂದನೇ ನಾನು ಬೆಳೆದೋಗಿದ್ದು, ನಾನು ಕನ್ನಡ ಇಂಡಸ್ಟ್ರಿಯಿಂದ ಬೆಳೆದೋಗಿದ್ದು. ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಮೊದಲನೇ ಹೆಜ್ಜೆ ಇಡಬೇಕು ಅನ್ನೋದೇ ನನ್ನ ಒಂದು ಆಸೆ. ಅದೇ ಟೈಮ್ಗೆ ಮಾಡಬೇಕಾದ್ರೆ ಪ್ರೇಮ್ ಸರ್ ಜೊತೆ ಇದ್ದಾಗಲೇ ಅವರೇ ಹೇಳ್ತಾ ಇದ್ರು ಆಗಾಗ, ಏನು ಇನ್ನೂ ಎಷ್ಟು ದಿನ ಅಂತ ಜೊತೆಲೇ ಇರ್ತೀಯೋ, ಯಾವುದೋ ಒಂದು ಕತೆ ಮಾಡಿಕೊಂಡು ಮುಂದೆ ಹೋಗೋದು ನೋಡ್ಬೇಕು ನೀನು ಅಂತ. ಸೊ ಆ ಪ್ರಯತ್ನದಲ್ಲಿ ಒಂದು ಕತೆ ಮಾಡಿಕೊಂಡು ಪ್ರೇಮ್ ಸರ್ ಜೊತೆ ಮಾತಾಡಿದೆ. ಅವ್ರಿಗೂ ಕತೆ ಹೇಳಿರಲಿಲ್ಲ. ಸರ್ ಒಂದು ಜಾನರ್ ಮಾಡ್ಕೊಂಡಿದ್ದೀನಿ, ನಾನು ಒಂಚೂರು ರಾಜ್ ವಿ ಶೆಟ್ಟಿ ಡೇಟ್ ಇಸ್ಕೊಡ್ಬೇಕು ಸರ್ ಅಂತ. ಹೌದಾ ಆಯ್ತು ಅಂತ ಒಂದೇ ಮಾತಿಗೆ ಅವ್ರು ಫೋನ್ ಮಾಡಿದ್ರು. ಅಲ್ಲಿಂದ ರಾಜ್ ವಿ ಶೆಟ್ಟಿ ಸರ್ ನಿಮ್ಮ ಹುಡುಗ ಅಂದರೆ ಒಂದು ಸರಿ ಕಳಿಸಿ ಮಾತಾಡ್ತೀನಿ ಅಂತ ಹೇಳಿದ್ರು. ಸರ್ ಹೋದೆ, ರಾಜ್ ಸರ್ ಹತ್ರ ಒಂದು ಕತೆ ಹೇಳಿದೆ. ಒಂಚೂರು ಚೆನ್ನಾಗಿದೆ, ನನಗೂ ಇದುವರೆಗೂ ಮಾಡದೇ ಇರೋ ಪಾತ್ರ ಒಂದಿದೆ, ಇದನ್ನೇ ಮಾಡೋಣ ಅನ್ನೋ ಥರ ಒಂದು ಕೊಂಡ್ರು.
ಸೊ ಆ ಇದ್ರ ಮೇಲೇ ಅದು ಸ್ಟಾರ್ಟ್ ಆಗಿತ್ತು. ಇದಕ್ಕೆಲ್ಲದಕ್ಕೂ ಕಾರಣ ಪ್ರೇಮ್ ಸರ್. ಅದಾದಮೇಲೆ ಯಾರು ಇದನ್ನ ಯಾರು ಟೇಕ್ ಓವರ್ ಮಾಡ್ತಾರೆ ಅಂತ ಬಂದಾಗ ನನಗೆ ಮಾಸ್ಟ್ರು ರುಸ್ತುಮ್ ಅದಕ್ಕೂ ಮುಂಚೆಯಿಂದನೂ ಪರಿಚಯನೇ, ತುಂಬ ಕ್ಲೋಸ್ ಆಗಿದ್ವಿ, ಎಲ್ಲ ವಿಷಯಗಳನ್ನು ಶೇರ್ ಮಾಡ್ತಿದ್ದೆ. ಈ ಥರ ಇರ್ಬೇಕಾದ್ರೆ ಮಾಸ್ಟರ್ ಈ ಥರ ಒಂದು ಪ್ರಾಜೆಕ್ಟ್ ಇದೆ, ರಾಜ್ವಿ ಶೆಟ್ಟಿ ಅವರು ಹೀರೋ, ನೀವೇನಾದ್ರು ಒಂದು ಕೈ ಜೋಡಿಸಂಗಿದ್ರೆ ಮಾಡೋಣ ಮಾಸ್ಟರ್ ಅಂತ. ಆ ಮಾಸ್ಟರ್ ಹೇಳಿದ್ರು, ನೋಡೋ ನಾನು ಈಗ ಈ ಟೈಮಲ್ಲಿ ಪ್ರೊಡಕ್ಷನ್ ಮಾಡಬೇಕು ಅಂತಲೇ ಇದ್ದೀನಿ, ಏನಂತ ನೋಡಿಕೊಂಡು ಒಂಚೂರು ಬಡ್ಜೆಟಲ್ಲಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಂಗಿದ್ರೆ ಮುಂದೆ ಹೋಗೋಣ ಕಣ ಅಂತ ಹೇಳಿ. ನಾನು ಮಾಸ್ಟರ್ಗೆ ಒಂದು ಮಾತು ಹೇಳಿದೆ, ಮಾಸ್ಟರ್ ನನಗೆ ಏನು ಬಡ್ಜೆಟ್ ಹೇಳಿದ್ರು ಆ ಬಡ್ಜೆಟ್ ಒಳಗೆ ಮುಗಿಸ್ಕೊಡ್ತೀನಿ ಅಂತ. ಅದೇ ಥರ ಮಾಸ್ಟ್ರು ನಾನು ಏನು ಬಡ್ಜೆಟ್ ಹೇಳೋದನ್ನೋ ಅದಕ್ಕಿಂತ ನೀಟಾಗಿ ಅದರಲ್ಲೇ ಅವರೇ ಬಂದು ನಿಂತ್ಕೊಂಡು ಎಲ್ಲ ಮಾಡಿಕೊಟ್ರು. ನನಗೆ ಮಾಸ್ಟ್ರು ಸಿಕ್ಕಿರೋದು ಎಷ್ಟು ಹೆಲ್ಪ್ ಆಯಿತು ಅಂದರೆ, ಟೆಕ್ನಿಕಲಿ ಕೆಲವೊಂದು ವಿಷಯಗಳೆಲ್ಲ ನಾನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಕೆಲವೊಂದು ನಾವು ಪ್ರೇಮ್ ಸರ್ ಜೊತೆ ಇದ್ದೀವಿ ಅಂತ ಹೇಳಿದ್ರೆ ಗೊತ್ತಾಗುತ್ತಲ್ಲ, ಸ್ವಲ್ಪ ಬಡ್ಜೆಟು ಏನೇ ಮಾಡಬೇಕಾದ್ರೂ ನಂಗೆ ಬೇಕು, ಹಿಂಗೆ ಬೇಕು, ಅದು ಬೇಕು, ಇದು ಬೇಕು, ಅದೆಲ್ಲ ಅಲ್ಲ ಕಣ ಸಿನಿಮಾ, ಬಾ ನಾನು ಹಿಂಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ನೀಟಾಗಿ ಒಂದು ಪ್ಲ್ಯಾನಿಂಗ್ ಕೊಟ್ಟು ಎಲ್ಲ ಮಾಡಿ ನೀನು ಹೋಗಿ ಶೂಟಿಂಗ್ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ರು. ಇದಕ್ಕೆ ಬಿಟ್ಟು ಇದುವರೆಗೂ ನಾನು ಶೂಟಿಂಗ್ ಮುಗಿಸಿ ಎಲ್ಲ ಬಂದಿರೋವರೆಗೂ ಒಂದು ದಿವಸನೂ ಸೆಟ್ಟಿಗೆ ಬಂದು ನೀನು ಹಂಗೆ ಮಾಡ್ತಾ ಇದೀಯಾ ಹಿಂಗೆ ಮಾಡ್ತಾ ಇದೀಯ ಒಂದು ಮಾತು ಹೇಳಿಲ್ಲ. ನೀನು ಮಾಡ್ಕೊಂಬ, ಅದು ಏನೇ ಇದ್ರು ನಿನ್ನೇ ಬರ, ನಂದೇನಿದೆಯೋ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ನನ್ನ ಕರ್ತವ್ಯ, ದೇವ್ರು ನೋಡ್ಕೊಳ್ತಾನೆ ಮುಂದೆ, ಅವ್ನು ಮಾಡ್ತಾನೆ, ದೇವ್ರು ಚೆನ್ನಾಗಿತ್ತು ಅಂದರೆ ಕೊಡ್ತಾನೆ, ಇಲ್ಲ ಅಂದರೆ ನಿನ್ನೇ ಬರ, ನಿನ್ನ ಪಿಕ್ಚರ್ ಏನಾಗುತ್ತೆ ನೀನು ನೋಡ್ಕೋಬೇಕು, ಇದು ಆ್ಯಕ್ಚುಲಿ ಹೇಳಿದ್ರೆ ನಿನ್ನ ಕೂಸು ಇದು ಅಂತಲೇ ಹೇಳಿ 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 ಇಷ್ಟು ದಿನವರೆಗೂ ಕರ್ಕೊಂಬಂದಿದ್ದಾರೆ. ಬರ್ಡೇ ಮಾಸ್ಟರ್, ಥ್ಯಾಂಕ್ ಯು. ಇದು ಆ್ಯಕ್ಚುಲಿ ಸಿನಿಮಾ ಬಂದ್ಬಿಟ್ಟು ಟೆಕ್ನಿಷಿಯನ್ ಸಿನಿಮಾ ಇದು. ಇಟ್ಸ್ ಕಂಪ್ಲೀಟ್ಲಿ ನಾಟ್ ಕಾರ್ಪೊರೇಟೆಡ್ ಅಥವಾ ಬೇರೆ ಥರದ್ದಲ್ಲ. ರವಿವರ್ಮ ಮಾಸ್ಟರ್ ಒಂದು ಸಿನಿಮಾನ ಕತೆ ಕೇಳಿಬಿಟ್ಟು ಒಂದು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಡೆಫಿನೆಟಾಗಿ ಅವ್ರು ಖಂಡಿತವಾಗ್ಲೂ ಅದನ್ನು ಇಷ್ಟಪಟ್ಟು ಪ್ರೊಡ್ಯೂಸ್ ಮಾಡಿರೋಂಥ ಸಿನಿಮಾ. ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಮಾಸ್ಟರ್ ಬಂದ್ಬಿಟ್ಟು ನನ್ನ ಸಿನಿಮಾದಲ್ಲಿ ಸ್ಟಂಟ್ ಮಾಡೋದು ಬಡ್ಜೆಟಲ್ಲಿ ಐ ಥಿಂಕ್ ಅದು ಬೇರೆ ಲೆವೆಲಲ್ಲಿ ಇರುತ್ತೆ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನಮ್ಮ ಡೈರೆಕ್ಟರ್ ರವಿ ಅವರು ಮೊದಲನೇ ಸಿನಿಮಾ ಅಂತೇಳಿ ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ತುಂಬ ಎಫರ್ಟ್ ಹಾಕಿದ್ದಾರೆ. ಆಮೇಲೆ ಎಲ್ಲನೂ ಆರ್ಟಿಸ್ಟ್ಗಳು ಅಷ್ಟೇ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಎಂಟೈರ್ ನನ್ನ ಟೀಮು, ಟೆಕ್ನಿಕಲ್ ಟೀಮು, ಇದು ನಾಟ್ ಎ ಸ್ಮಾಲ್ ಬಜೆಟ್ ಮೂವಿ, ಆ್ಯಕ್ಚುಲಿ ತುಂಬ ದೊಡ್ಡ ಮೂವಿ, ಯಾಕಂದರೆ ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಕೆಲಸ ಮಾಡಿರೋದು. ಬಟ್ ತುಂಬ ಹ್ಯಾಪಿ ಇದೆ, ಚೆನ್ನಾಗಿ ಬಂದಿದೆ ಸಿನಿಮಾ. ಥ್ಯಾಂಕ್ ಯು. ನಾನು ಮನೆಯಿಂದ ಬರಬೇಕಿದ್ರೆ ಯೋಚನೆ ಮಾಡಿದೆ, ಈ ಥರ ಅಕಸ್ಮಾತ್ ಸ್ಟೇಜಲ್ಲಿ ಕೂರಿಸಿದ್ರೆ ಏನು ಮಾತಾಡೋದಪ್ಪ ಅಂತ ಹೇಳಿ ಒಂದಷ್ಟು ವಿಷಯಗಳು ತಲೆಯಲ್ಲಿ ಇಟ್ಕೊಂಡಿದ್ದೆ. ಬಟ್ ಇವಾಗ ಇಲ್ಲಿ ಕೂತ್ಕೊಂಡಾಗ ನಂಗೆ ಅನ್ಸೋದು, ಇಲ್ಲಿ ಕೂರೋಕ್ಕೆ ಕಾರಣ ಆಗಿರೋ ಎಲ್ರಿಗೂ ಥ್ಯಾಂಕ್ ಯು ಹೇಳೋದು ಅಷ್ಟೇ ನನ್ನ ಕೆಲಸ ಅಂತ ಅನಿಸುತ್ತೆ. ಸೊ ಮೊದಲನೇದಾಗಿ ನನ್ನ ಡೈರೆಕ್ಟರ್ ರವಿ ಸರ್, ಆಡಿಷನಿಗೆ ನಾನು ಬಂದಾಗ ಈ ಕ್ಯಾರೆಕ್ಟರ್ ನಾನು ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬರೋಕ್ಕೆ ಮುಂಚೆ ಸರ್ರಿಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಸೊ ಆ ಒಂದು ಕಾನ್ಫಿಡೆನ್ಸಿಂದ ನನಗೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ರವಿ ಸರ್. ಆ್ಯಂಡ್ ಮಾಸ್ಟರ್ ಕೂಡ ಅದೇ ಕಾನ್ಫಿಡೆನ್ಸ್ನ ನಂಬಿ ಮಾಡ್ತೀಯ ಮಗ ಮಾಡು ಅಂತ ಹೇಳಿ ಒಂದು ಧೈರ್ಯ ಕೊಟ್ಟು ಲೈಕ್ ಈ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮಾಸ್ಟರ್. ಅಷ್ಟೇ ಅಲ್ಲ, ಸೆಟ್ಟಲ್ಲಿ ಫೈಟ್ ಹೇಳ್ಕೊಟ್ಟಿದ್ದಷ್ಟೇ ಅಲ್ಲದೆ ಊಟ ಮಾಡಬೇಕಿದ್ರೆ ಬಂದು ಅನ್ನ ಹಾಕಿದ್ದಾರೆ. ಸೊ ಅದ್ರ ಋಣ ಕೂಡ ಯಾವತ್ತೂ ಇರುತ್ತೆ ಮಾಸ್ಟರ್. ಆಮೇಲೆ ಮುಖ್ಯವಾಗಿ ರಾಜ್ ಸರ್, ಅವರಿಲ್ಲ ನನಗೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಸಿನಿಮಾಗೋಸ್ಕರ ಕೆಲಸ ಮಾಡಿದವ್ರು ಎಲ್ಲರಿಗೂ ಥ್ಯಾಂಕ್ ಯು. ಒಬ್ಬ ಆ್ಯಕ್ಟರ್ ಆಗಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಕ್ಕಿದೆ. ಸೊ ಎಸ್, ಎಲ್ಲರಿಗೂ ಒಳ್ಳೆಯದಾಗಲಿ, ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.